ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಮಾಡುವ ಅಂತ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಬೇಗ ಆಗುತ್ತೆ ಅಂತ. ಸಂಡೇ ಇದು, ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಾ, ಇದಕ್ಕೆ ಕಡಲೆಬೀಜ ಅಂದರೆ ಶೇಂಗಾ, ಬಿಳಿ ಎಳ್ಳು, ಈರುಳ್ಳಿ, ಒಂದು ಟೊಮೊಟೊ ಟೇಸ್ಟಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಇಷ್ಟು ಸಾಮಾನೆಲ್ಲ ಬೇಕು ಸ್ನೇಹಿತರೆ. ಫಸ್ಟು ಈಗ ಅದನ್ನು ರುಬ್ಕೋಬೇಕು. ಒಂದು ಸ್ವಲ್ಪ ಈರುಳ್ಳಿ ಒಂದೆರಡು ಈರುಳ್ಳಿಯಷ್ಟು ಕಟ್ ಮಾಡಿಕೊಂಡು ಅದನ್ನು ಹೆಚ್ಚಿಟ್ಕೋಬೇಕು ಸ್ನೇಹಿತರೆ. ಒಂದು ಟೊಮೊಟೊ ಟೇಸ್ಟಿಗೆ, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ನಾವು ಟೇಸ್ಟಿಗೆ ಇರಲಿ ಅಂತ ಒಂದು ಟೊಮೊಟೊ ಹಾಕಿದ್ದೀವಿ. ನೋಡಿ, ಇದಿಷ್ಟು ರುಬ್ಕೋಬೇಕು. ಟೊಮೊಟೊ, ಈರುಳ್ಳಿ, ಕರಿಬೇವು, ಇದನ್ನೆಲ್ಲ ಫ್ರೈ ಮಾಡಬೇಕು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬಾಡಿಸ್ಬೇಕು, ಅಂದರೆ ಕಂದು ಬಣ್ಣ ಬರೋ ತನಕ. ನೋಡ್ತಾ ಇದ್ದೀರಾ, ಅದಾದಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಏನಿದೆ, ಟೊಮೊಟೊ, ಇದಿಷ್ಟು ಹಾಕ್ಕೊಂಡು ಬಾಡಿಸ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಈ ಥರ ಮಾಡಿ, ಈ ಥರನೂ ಒಂದು ಸಲ ಮಾಡಿ. ಬೇರೆ ಥರನೂ ಮಾಡ್ಬೋದು, ಆದರೆ ಈ ಥರನೂ ಒಂದು ಸಲ ಮಾಡಿ ಸ್ನೇಹಿತರೆ. ನೋಡಿ, ಎಲ್ಲ ಕಂದು ಬಣ್ಣ ಬರಬೇಕು ಸ್ನೇಹಿತರೆ. ಕಂದು ಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಸಣ್ಣಕ್ಕೆ ಈರುಳ್ಳಿನ ಕೊಚ್ಕೋಬೇಕು. ನೋಡಿ, ಸಣ್ಣಕ್ಕೆ ಇದನ್ನು ಈಗ ಫಸ್ಟು ಹುರಿದಿಟ್ಕೊಂಡಿದ್ವಲ್ಲ, ಶೇಂಗಾ, ಬಿಳಿ ಎಳ್ಳು, ಕೊಬ್ಬರಿ, ಇದಿಷ್ಟನ್ನು ಪುಡಿ ಮಾಡಿ ಇಟ್ಕೊಂಬಿಡೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಶೇಂಗಾ, ಬಿಳಿ ಎಳ್ಳು, ಕೊಬ್ಬರಿ, ಇದಿಷ್ಟನ್ನು ಹುರಿದಿಟ್ಕೊಂಡು ಈ ಥರ ಪುಡಿ ಮಾಡೋದು ಸ್ನೇಹಿತರೆ. ಸ್ವಲ್ಪ ದಪ್ಪ ದಪ್ಪ, ಯಾಕೆಂದರೆ ಸಣ್ಣಗಾಗ್ಬಿಟ್ರೆ ಟೇಸ್ಟ್ ಇರಲ್ಲ. ಸ್ವಲ್ಪ ದಪ್ಪ ನೋಡಿ, ಈಗ ಈ ಹದದಲ್ಲಿ ಮಾಡ್ಕೋಬೇಕು. ಅದನ್ನು ತೆಗೆದಿಟ್ಕೊಂಬಿಡೋಣ. ಶೇಂಗಾ, ಬಿಳಿ ಎಳ್ಳು, ತೆಂಗಿನ ತುರಿ, ಆಮೇಲೆ ಇದನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಅರಿಶಿನ ಕಲ್ಲರಿಗೆ, ಇದಿಷ್ಟನ್ನು ಸ್ವಲ್ಪ ಮೆಣಸಿನ ಪುಡಿ ಇರುತ್ತಲ್ಲ, ಇದ್ದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಖಾರಕ್ಕೆ ಮೆಣಸಿನ್ಕಾಯಿ ಯಾರು ಹಾಕೋಬೋದು, ಒಣಮೆಣಸಿನ್ಕಾಯಿ, ಇಲ್ಲಾಂದರೆ ಪುಡಿ ಬೇಕಾದ್ರೂ ಹಾಕೋಬೋದು. ಆಮೇಲೆ ನಿಮ್ಮ ಮನೇಲಿ ಗರಂ ಮಸಾಲ ಇದ್ದರೆ ನೀವು ಸಾಂಬಾರು ಪುಡಿಗೆ ಏನು ಯೂಸ್ ಮಾಡ್ತೀರಿ ಅದು ಗರಂ ಮಸಾಲ, ಇದಿಷ್ಟನ್ನು ಹಾಕಿ ರುಬ್ಬಿಟ್ಕೊಳೋದು ಸ್ನೇಹಿತರೆ. ನೋಡ್ತಾ ಇದ್ದೀರಿ, ಇದರಲ್ಲಿ ರುಬ್ಬಿಟ್ಕೊಂಡು ತೆಗೆದಿಟ್ಕೊಂಬಿಡೋದು. ಹುಣಸೆಹಣ್ಣು ಫಸ್ಟೇ ನೆನೆ ಹಾಕಿಟ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ನೆಂದ ಮೇಲೆ ಹುಳಿನಾರು ಕಿವುಚಿ ಅದಕ್ಕಾರು ಬಿಡ್ಬೋದು, ಇಲ್ಲ ಚೆನ್ನಾಗಿ ತೊಳೆದಿದ್ವಿ ನಾವು ಹುಣಸೆಹಣ್ಣು ಮನೆಯದು, ಹಾಗಾಗಿ ಖಾರಕ್ಕೆ ಹಾಕ್ಕೊಂಡು ರುಬ್ಬಿದ್ವಿ ಸ್ನೇಹಿತರೆ. ನೋಡಿ, ಈ ಥರ ರುಬ್ಬಿಟ್ಕೊಳೋದು ಸ್ನೇಹಿತರೆ. ಪುಡಿ ಒಂದು ಕಡೆ, ಇದು ರುಬ್ಬಿರೋದು ಒಂದು ಕಡೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಆಮೇಲೆ ಸಣ್ಣಗೆ ಹೆಚ್ಕೊಂಡಿದ್ವಲ್ಲ ಸಣ್ಣ ಈರುಳ್ಳಿ, ಯಾಕೆ ಅಂದರೆ ಅದನ್ನು ಮುಳ್ಗಾಯಿ ಒಳಗಡೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಎಣ್ಗಾಯಿ, ಮುಳ್ಗಾಯಿ, ಹೀರೆಕಾಯಿ ಪ್ಲಸ್ಸು ಇದು ಸಣ್ಣ ಇದ್ರ ಮೆಣಸಿನ್ಕಾಯಿ ಬರುತ್ತಲ್ಲ, ಖಾರದ ಮೆಣಸಿನ್ಕಾಯಿ, ಅವು ಮೂರೂ ಮಿಕ್ಸ್ ಮಾಡಿ ನಾವು ಎಣ್ಗಾಯಿ ಮಾಡಿದ್ದೀವಿ ಸ್ನೇಹಿತರೆ. ಅದು ಮೂರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಅದಷ್ಟನ್ನು ಹಾಕಿ ಆ ಖಾರದ ಜೊತೆ ಎಲ್ಲ ಹಾಕಿ ಇದು ಮಾಡೋದು ಸ್ನೇಹಿತರೆ. ನೋಡ್ರಿ, ಈಗ ಕ್ಲೀನ್ ಮಾಡ್ಕೊಂಡಿರೋಂಥ ಮುಳ್ಗಾಯಿ, ಈ ಥರ ಮುಳ್ಗಾಯಿ ಬೇಕು ಸ್ನೇಹಿತರೆ. ಬದನೆಕಾಯಿ ಅನ್ಬೋದು, ನಿಮ್ಮ ಕಡೆ ಯಾವ ಥರ ಹೇಳ್ತೀರಿ ಆ ಥರ. ಈ ಥರ ಮೆಣಸಿನ್ಕಾಯಿ, ಹೀರೆಕಾಯಿ, ಇದಿಷ್ಟು ಮೂರು ಸೇರಿಸಿ ನಾವು ಎಣ್ಗಾಯಿ ಮಾಡಿದ್ದೀವಿ ಸ್ನೇಹಿತರೆ. ನೋಡಿ, ಈ ಥರ ಕಟ್ ಪೀಸ್ ಮಾಡ್ಕೋಬೇಕು. ಯಾವ ಥರ ಕಟ್ ಮಾಡಿ ತುಂಬಬೇಕು ಅನ್ನೋದನ್ನು ಇಲ್ಲಿ ನೆಕ್ಸ್ಟು ಇದು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀವಿ ಸ್ನೇಹಿತರೆ. ಮೆಣಸಿನ್ಕಾಯಿ ಇದನ್ನು ನೋಡಿ, ಮುಳ್ಗಾಯಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಒಳಗಡೆ ಹುಳ ಇದ್ದರೆ ಅಂತ ನೀಟ್ ಮಾಡಿಕೊಂಡು ಅದು ನೀರಿಗೆ ಹಾಕ್ಕೋಬೇಕು. ನೋಡಿರಿ, ನೀರಿಗೆ ಹೆಚ್ಚಿ ಅಷ್ಟೂ ಎಲ್ಲನೂ ನೀರಿಗೆ ಹಾಕೋಬೇಕು. ಹೀರೆಕಾಯಿ ಫಸ್ಟೇ ತೊಳೆದಿಟ್ಕೋಬೇಕು, ಅದೇ ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ. ಮೆಣಸಿನ್ಕಾಯಿನೂ ಅದನ್ನು ಕ್ಯಾಪ್ಸಿಕಮ್, ಅದು ಸ್ವಲ್ಪ ಖಾರ ಇರೋ ಕ್ಯಾಪ್ಸಿಕಮ್, ಅದು ನೋಡಿ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ. ಇದು ಜಾಸ್ತಿ ಖಾರ ಇರಲ್ಲ, ಚೆನ್ನಾಗಿರುತ್ತೆ ಸ್ನೇಹಿತರೆ, ಖಾರವಾಗಿ. ಈಗೆಲ್ಲ ತುಂಬಿ ನೋಡಿ ಎಲ್ಲನೂ
ಆ ಖಾರ ಎಲ್ಲ ಇತ್ತಲ್ಲ, ಆ ಖಾರ ಎಲ್ಲನೂ ಅದಕ್ಕೆ ತುಂಬಿಟ್ಕೊಂಡ್ವಿ. ಎಲ್ಲ ಮಿಕ್ಸು ಮಾಡ್ಕೋಬೇಕು ಸ್ನೇಹಿತರೆ. ಅದು ಪುಡಿ ಮಾಡಿದ್ದು ಪ್ಲಸ್ ರುಬ್ಬಿದ್ದು, ಆಮೇಲೆ ಇದು ಈರುಳ್ಳಿ ಸಣ್ಣ ಕೊಚ್ಚಿದ್ವಲ್ಲ ಅದಷ್ಟೂ ಅದನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದ್ರೊಳಗಡೆ ತುಂಬೋದು, ಹೀರೆಕಾಯಿ ಮುಳ್ಗಾಯಿ ಇದರಲ್ಲಿ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸ್ನೇಹಿತರೆ. ಯಾಕೆ ಅಂದರೆ ಎಣ್ಣೆಗಾಯಿ ಅಂತಲೇ ಅದಕ್ಕೆ ಹೆಸರಿರೋದು. ರುಚಿಗೆ ತುಪ್ಪ ಮನೇಲಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಒಗ್ಗರಣೆ ಹಾಕ್ಕೊಳೋದು, ಸಾಸಿವೆ ಜೀರಿಗೆ ಮಾಮೂಲಿ. ನೋಡ್ತಾ ಇದ್ದೀರಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಬಾಡಿಸಿ ಹೆಚ್ಚಿಟ್ಟಿರೋಂಥ ಮಸಾಲೆ ತುಂಬಿರೋಂಥ ಎಣ್ಣೆಗಾಯಿಗಳನ್ನು ಹಾಕ್ಬಿಡೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಥರನೂ ಮಾಡಿ ಸ್ನೇಹಿತರೆ. ಶೇಂಗಾ ಹುರಿದಿಟ್ಕೋಬೇಕು. ಶೇಂಗಾ, ಬಿಳಿ ಎಳ್ಳು ಮತ್ತು ತೆಂಗಿನ ತುರಿ ಇದಿಷ್ಟು ಬಾಡಿಸ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ತೋರಿಸಿದ್ದೀನಲ್ಲ, ಪುಡಿ ಮಾಡಿ ಏನೇನು ಬೇಕು ಅಂತ ನಾನು ಇದ್ರ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಈಗ ಅದು ಬೇಯೋಕ್ಕೆ ಇಟ್ಬಿಡ್ಬೇಕು. ತಕ್ಷಣ ನಾವು ಅದು ಸ್ವಲ್ಪ ಎಲ್ಲ ಇದು ಖಾರದ್ದೆಲ್ಲ ಇತ್ತಲ್ಲ, ಹಂಗಾಗಿ ಅದನ್ನು ಈಗ ಇದ್ರೊಳಗಡೆ ಹಾಕ್ಬಿಡೋದು. ರುಬ್ಬಿದ್ವಲ್ಲ ಅದರಲ್ಲೆಲ್ಲ ಖಾರ ಇನ್ನೂ ಒಂದು ಸ್ವಲ್ಪ ಇತ್ತಲ್ವ, ಎಲ್ಲ ತುಂಬ ಆದಮೇಲೆ ಉಳಿದಿರುತ್ತಲ್ಲ ಅದನ್ನು ಇದ್ರ ಮೇಲೆ ಹಾಕ್ಬಿಡೋದು ಸ್ನೇಹಿತರೆ. ಬೇಯಕ್ಕೆ ಇಟ್ಬಿಟ್ರೆ ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ಸ್ವಲ್ಪ ಬೇಯಕ್ಕಿಡೋದು. ಆಮೇಲೆ ಅದು ಬೇಯೋಷ್ಟರಲ್ಲಿ ನಾವು ಹಿಟ್ಟಿಗೆ ಹದ ಮಾಡ್ಕೊಂಡ್ವಿ. ರೊಟ್ಟಿಗೆ ಬೇಗ ಆಗುತ್ತೆ, ಚೆನ್ನಾಗಿ ನಾದ್ಕೋಬೇಕು. ಈ ಥರ ರೊಟ್ಟಿ ಹಿಟ್ಟು ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ನಾವು ಉದ್ದದು ತಟ್ಟಲ್ಲ, ನಾವು ಉದ್ದದ್ರಿಂದ ಚೆನ್ನಾಗಿ ಹಿಟ್ಟು ನೋಡ್ರಿ ಈ ಥರ ಕಂಟೈನೆನ್ಸಲ್ಲಿ ಇರಬೇಕಾಗುತ್ತೆ. ಬೇಯ್ತಾ ಇದೆ. ಮೇಲೆ ಕೆಳಗೆ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಸ್ನೇಹಿತರೆ. ಯಾಕೆಂದರೆ ಎಲ್ಲ ಇರುತ್ತಲ್ಲ ಮಸಾಲೆ ಎಲ್ಲ, ಹಾಗಾಗಿ. ಈಗ ಬೆಂದಿದೆ ಸ್ನೇಹಿತರೆ, ಬೆಂದಿದೆ. ಈಗ ರೊಟ್ಟಿ ಮಾಡ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಎಣ್ಣೆಗಾಯಿ ನಮಗೆ ಭಾಳ ಇಷ್ಟ, ಮಕ್ಕಳೂ ಅಷ್ಟೇ ಖುಷಿ ಪಟ್ಕೊಂಡು ತಿಂತಾರೆ ಸ್ನೇಹಿತರೆ. ಮಕ್ಕಳಿರೋದ್ರಿಂದ ಸ್ವಲ್ಪ ನಾವು ಖಾರ ಕಡಿಮೆ ಹಾಕ್ತೀವಿ. ಸ್ವಲ್ಪ ನಿಮಗೆ ಹೆಂಗೆ ಬೇಕೋ ಆ ಥರ ಖಾರ ಯೂಸ್ ಮಾಡ್ಕೊಬೋದು, ಜಾಸ್ತಿನಾರು ಹಾಕ್ಕೊಬೋದು. ಆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಖಾರ ಇರುತ್ತೆ ಅದು. ಬನ್ನಿ ಸ್ನೇಹಿತರೆ, ರೊಟ್ಟಿ ತಿನ್ನೋಣ. ಎಣ್ಗಾಯಿ ಪಲ್ಯ ರೊಟ್ಟಿ ಫೇಮಸ್ಸು. ನೋಡಿ, ರೊಟ್ಟಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಉಬ್ಬುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರ್ತವೆ. ನಾ ಎರಡೂ ಮಾಡಿದ್ವಿ, ಜೋಳ ಪ್ಲಸ್ ಅಕ್ಕಿ. ನೋಡಿ, ಎಣ್ಗಾಯಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನನಗೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಲು ಅಂತ ಹೇಳ್ತಾ ಇಲ್ಲಿ ಮುಗಿಸ್ತೀನಿ.